ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಏನು ಅಂತಂದರೆ, ಸರ್ ಸೆಕೆಂಡ್ ಟೆಸ್ಟಿಂದು ಸೆಕೆಂಡ್ ಪಿ ಯು ಸಿದು ಮಾಡಲ್ ಕ್ವಶನ್ ಪೇಪರ್ಸನ್ನು ಬಿಡಿ ಅಂತ. ಸೊ ಹಾಗಾಗಿ ನಾನು ನಿನ್ನೆ ಅಂದರೆ ಇದಕ್ಕಿಂತ ಮುಂಚೆ ಒಂದು ವಿಡಿಯೋಲಿ ನಾನು ಆಲ್ರೆಡಿ ಮಾಡಲ್ ಕ್ವಶನ್ ಪೇಪರ್ 1ಅನ್ನು ಬಿಟ್ಟಿದ್ದೀನಿ ರೀ. ಆ್ಯಂಡ್ ಯಾವುದಿದೆ ಅದು ಮಾಡಲ್ ಕ್ವಶನ್ ಪೇಪರ್ 1 ಆಲ್ರೆಡಿ ಬಿಟ್ಟಿದ್ದೀನಿ. ಮಾಡಲ್ ಕ್ವಶನ್ ಪೇಪರ್ 1 ಆಲ್ರೆಡಿ ಬಿಟ್ಟಿದ್ದೀನಿ ನಿನ್ನೆ ಕ್ಲಾಸಲ್ಲಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು 2 ಮತ್ತು 3ಅನ್ನು ಹೇಳ್ಕೊಡ್ತೀನಿ ಅಂತ. ಓಕೆ, ಸೊ ಮಾಡಲ್ ಕ್ವಶನ್ ಪೇಪರ್ 2 ಮತ್ತು 3ಅನ್ನು ಹೇಳ್ಕೊಡ್ತೀನಿ ಅಂತ. ಓಕೆ, ಬಟ್ ಇಲ್ಲೇನಿದೆ, ಇದು 1 ಅಂತ ಇದೆ. ಇದು ಆ್ಯಕ್ಚುಲಿ 1 ಅಲ್ಲ, ಇದು 2 ಇದೆ ರೀ. ಯಾಕಂದರೆ ನಾನು ನಿನ್ನೆ ದಿನ ಒಂದು ಹೇಳ್ಕೊಟ್ಟಿದ್ದೀನಲ್ವ, ಸೊ ಹಾಗಾಗಿ ಇದು ಸೆಕೆಂಡ್ ಒನ್ ಆಗುತ್ತೆ. ನೋಡಿರಿ, ಸೆಕೆಂಡ್ ಟೆಸ್ಟ್ ಡಿಸೆಂಬರ್ 2023 ಇದೆ. ಟೈಮ್ ಡ್ಯೂರೇಷನ್ ಬಂದುಬಿಟ್ಟು ನಮಗೆ 1 hours 30 minutes. ಇದು ಕಂಪಲ್ಸರಿ ಎಲ್ಲರಿಗೆ ಕೊಡ್ತಾರೆ ರೀ. ಎಷ್ಟು? 90 minutes. ಕ್ವಶನ್ ಪೇಪರ್ ಬಂದುಬಿಟ್ಟು ನಮಗೆ 40 marks ಇದಿರ್ತದೆ ನೋಡಿರಿ. ಎಷ್ಟು? 40 marks ಇದಿರ್ತದೆ. ಓಕೆ, ಇಲ್ಲೊಂದು ಸ್ವಲ್ಪ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಇದೆ. ಸೊ ಐ ಥಿಂಕ್ ಯಾವ ಥರ ಇದ್ದಿರ್ತದೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಂದರೆ MCQ 7 ಇದ್ದಿರ್ತಾವೆ, ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಏನದಲ್ವ ಅವು 3 ಇದ್ದಿರ್ತಾವೆ ರೀ. ಓಕೆ, ಬಟ್ ಇವರು 5 + 3 + 2 ಕೊಟ್ಟಿದ್ದಾರೆ. ಈ ಥರ ಇರೋಂಗಿಲ್ಲ. 5 + 2 ಅಂದರೆ 7 + 3 ಇದ್ದಿರ್ತದೆ ರೀ. 7 + 3 ಇದ್ದಿರ್ತದೆ. ಬಟ್ ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ ಡಿಸ್ಟಿಕ್ ಬೋರ್ಡ್. ನಿಮ್ಮದು ಡಿಸ್ಟಿಕ್ ಬೋರ್ಡ್ ಏನಿರ್ತದಲ್ವ ಅದ್ರ ಮೇಲೆ ಡಿಪೆಂಡ್ ಇರ್ತದೆ ರೀ. ಡಿಸ್ಟಿಕ್ ಬೋರ್ಡ್ ಮೇಲೆ ಡಿಪೆಂಡ್ ಇದ್ದಿರ್ತದೆ ಇದು. ಓಕೆ, ರೈಟ್. ಸೊ ನೋಡಿರಿ, ಫಸ್ಟ್ ಕ್ವಶನ್ ಏನಿದೆ ಅಂದರೆ ಇಂಟಗ್ರೇಷನ್ ಆಫ್ x to the power 3/2 plus 2 into e to the power x minus 1/x dx ಅಂತ ಇದೆ. ಸೊ ಇದರದ್ದು ಇಂಟಗ್ರೇಷನ್ ಏನಾಗುತ್ತೆ ಅಂತ ಕೇಳ್ತಾ ಇದ್ದನ್ನ. ಎ ಆಪ್ಷನ್ನು, ಬಿ ಆಪ್ಷನ್ನು, ಸಿ ಆಪ್ಷನ್ನು, ಡಿ ಆಪ್ಷನ್, 4 ಆಪ್ಷನ್ಸನ್ನು ಕೊಟ್ಟಿದ್ದಾನಂತ. ತಾವೇನು ಮಾಡ್ಬೋದು, ಇದನ್ನು ಬಿಡಿಸಿ ಕರೆಕ್ಟ್ ಯಾವುದಾಗ್ತದೆ ನೋಡಿರಿ ಅದನ್ನು ಟಿಕ್ ಮಾಡ್ಬೋದು. ನೆಕ್ಸ್ಟ್ ನೋಡಿರಿ, ಸೆಕೆಂಡ್ ಕ್ವಶನ್ ಇಂಟಗ್ರೇಷನ್ ಆಫ್ e to the power x into 1/x minus 1/x² dx ಅಂತ ಇದೆ. ಹೌದಾ? ಸೊ ಇದರದ್ದು ಇಂಟಗ್ರೇಟ್ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾನೆ. ಎ ಆಪ್ಷನ್ e to the power -x / x ಪ್ಲಸ್ ಸಿ, ಬಿ ಆಪ್ಷನ್ e to the power -x / x² ಪ್ಲಸ್ ಸಿ, ಸಿ ಆಪ್ಷನ್ e to the power x / x ಪ್ಲಸ್ ಸಿ ಅಂತ ಇದೆ. ಡಿ ಆಪ್ಷನ್ ಏನಿದೆ ಅಂತಂದರೆ e to the power x / x² ಪ್ಲಸ್ ಸಿ ಅಂತ ಇದೆ ನೋಡಿರಿ. ಇದು ಡಿ ಆಪ್ಷನ್ ಇದೆ. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್. If a line makes an angle alpha, beta, gamma with positive direction of coordinate axis, then sin square alpha plus sin square beta plus sin square gamma is equals to dash ಅಂತ. ಸೊ ಏನಾಗುತ್ತೆ ಇದ್ರದ್ದು ಆನ್ಸರ್ ಅಂತ ಕೇಳ್ತಾ ಇದ್ದಾನೆ. ಎ ಆಪ್ಷನ್ ಇಸ್ 2, ಬಿ ಆಪ್ಷನ್ ಇಸ್ 1, ಸಿ ಆಪ್ಷನ್ ಇಸ್ 0, ಡಿ ಆಪ್ಷನ್ ಇಸ್ -1. ಓಕೆ, ಸೊ ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡ್ರಿ. ಇಫ್ ದ ಡೈರೆಕ್ಷನಲ್ ಕೋಶನ್ಸ್ L, M, N ಆಫ್ ಎ ಲೈನ್ ಆರ್ 0, 1/2, √3/2. ಇಲ್ಲಿ ಡೈರೆಕ್ಷನ್ ಕೋಸೈನ್ ಕೊಟ್ಟಿದ್ದಾನೆ. ಎದ್ರದ್ದು ಎಲ್, ಎಮ್, ಎನ್ದು ಏನದಂತ 0, 1/2 ಮತ್ತು √3/2 ಇದೆ ಅಂತ. ದೆನ್ ದ ಆ್ಯಂಗಲ್ ಮೇಡ್ ಬೈ ದ ಲೈನ್ ವಿತ್ ಪಾಸಿಟಿವ್ ಡೈರೆಕ್ಷನ್ ಆಫ್ y ಆಕ್ಸಿಸ್ ಈಸ್ ಡ್ಯಾಶ್ ಅಂತ. ಇಲ್ಲಿ ನಮಗೆ ಈ ಲೈನಿಂದ ಏನು ಆ್ಯಂಗಲ್ ಬರ್ತಲ್ವ ಅದು ಪಾಸಿಟಿವ್ ಡೈರೆಕ್ಷನ್ ಆಫ್ y ಆಕ್ಸಿಸ್ ಏನಾಗ್ತದೆ ಅಂತ ಕೇಳಕತ್ತಾನೆ. 60 ಡಿಗ್ರಿ ಆಗಿರುತ್ತೋ ಅಥವಾ 90 ಆಗಿರುತ್ತೋ ಅಥವಾ 45 ಇದೆ ನೋಡಿ, ಇದು 45 ಡಿಗ್ರಿ ಆಗಿರುತ್ತೋ ಅಥವಾ 30 ಡಿಗ್ರಿ ಆಗಿರುತ್ತೋ ಅಂತ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಫಿಫ್ತ್ ಕ್ವಶನ್ ನೋಡ್ರಿ. ಇಂಟಗ್ರೇಷನ್ ಆಫ್ sin 2x dx ಇಸ್ ಡ್ಯಾಶ್ ಅಂತ. ಇದನ್ನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ ನೋಡ್ರಿ. ಎಕ್ಸಸೈಸ್ ವೈಸ್ ಏನು ಸಾಲ್ವ್ ಮಾಡ್ತಾ ಇದ್ದೀನಲ್ವ ಅದರಲ್ಲಿ ಇದು ನಿಮಗೆ ಸಿಗುತ್ತೆ. ನೋಡ್ರಿ ಏನಿದೆ ಕ್ವಶನ್ ಅಂದರೆ ಇಂಟಗ್ರೇಷನ್ ಆಫ್ sin 2x dx ಅಂತ ಇದೆ. ಎ ಆಪ್ಷನ್ cos 2x/2 ಪ್ಲಸ್ ಸಿ, ಬಿ ಆಪ್ಷನ್ ಏನಿದೆ ಅಂದರೆ -cos 2x / 2 ಪ್ಲಸ್ ಸಿ ಅಂತ ಇದೆ. ಸಿ ಆಪ್ಷನ್ 2cos 2x ಪ್ಲಸ್ ಸಿ ಅಂತ ಇದೆ. ಡಿ ಆಪ್ಷನ್ -2cos 2x ಪ್ಲಸ್ ಸಿ ಅಂತ ಇದೆ ನೋಡಿ. ರೈಟ್ ಡಿಯರ್ ಸ್ಟೂಡೆಂಟ್ಸ್, ಮತ್ತೆ ಇನ್ನೊಂದೇನು ಹೇಳಬೇಕು ಅಂದರೆ ಆಲ್ 13 ಚಾಪ್ಟರ್ಸ್ ಅಂದರೆ ನಾನು ಇವಾಗ 13 ಚಾಪ್ಟರ್ಸ್ ಏನು ನಾನು ಇವಾಗ ಏನು 13 ಚಾಪ್ಟರ್ಸ್ ಇದೆಯಲ್ಲ ನಿಮಗೆ ಮ್ಯಾಥ್ಸಲ್ಲಿ, ಈ ಒಂದು 13 ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹೇಳಿದ್ದೀನಿ ನಾನು. ಯಾವುದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹೇಳಿದ್ದೀನಿ.
ಇಲ್ಲಿ ನಿಮಗೆ 60ಗೆ 60 ತಗೋತಕ್ಕಂಥ ಚಾನ್ಸಸ್ ಇದೆ ನೋಡಿ. 60ಕ್ಕೆ 60 ಸ್ಕೋರ್ ಮಾಡ್ಬೋದು. ಅಂದರೆ ಇವು ಇಂಪಾರ್ಟೆಂಟ್ ಕ್ವಶನ್ಸ್ಗಳದ್ದು ಅವಶ್ಯಕತೆ ತುಂಬಾ ಇದೆ. ಹಾಗಾಗಿ ಇವುಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ ನೀವು. ಎಕ್ಸೆಪ್ಟ್ MCQ ಇಲ್ಲದ್ರಲ್ಲಿ MCQ ಬಿಟ್ಟು 2 ಮಾರ್ಕಿಂದು, 3 ಮಾರ್ಕಿಂದು, 4 ಮಾರ್ಕಿಂದು, 5 ಮತ್ತು 6 ಮಾರ್ಕಿಂದು ಎಲ್ಲ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ ನಾನು, ಎಲ್ಲ ಚಾಪ್ಟರ್ದು. ಅದರದ್ದು PDF ಅವೈಲೇಬಲ್ ಇದೆ. PDF ಯಾರಿಗಾದರೂ ಬೇಕಾಗಿತ್ತು ಅಂದರೆ ಅದು ಪೇಯ್ಡ್ ಕ್ಯಾಂಡಿಡೇಟ್ಸಿಗೆ ಅಷ್ಟೇ ಅವೈಲೇಬಲ್ ಅದ ರೀ. ಯಾರು ಪೇ ಮಾಡ್ತಾರೆ ಅವ್ರಿಗೆ ಏನಂದ್ರೆ PDF ಕೊಡ್ತೀನಿ. ಓಕೆ ರೈಟ್. ಸೊ ನೆಕ್ಸ್ಟ್ ನೋಡ್ರಿ 6th ಕ್ವಶನ್ ನೋಡ್ರಿ. ಇದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅದಾವ ನೋಡ್ರಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎಷ್ಟು ಅದಾವ? 3 ಕ್ವಶನ್ಸ್ಗಳು ಅದಾವ. ಓಕೆ ರೈಟ್. ಇದೆಲ್ಲ 3 ತಲುವ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ PDF ಅದೆಲ್ಲ ಅವೈಲೇಬಲ್ ಇದೆ. ಬೇಕು ಅಂದರೆ ನಿಮಗೆ ಫ್ರೀಯಲ್ಲಿ ಬೇಕು ಅಂದರೆ ವಿಡಿಯೋಸ್ಗಳೆಲ್ಲ ಅವೈಲೇಬಲ್ ಇದೆ. ತಾವೇನು ಅಂದರೆ ನೋಡಿ ಅದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಓಕೆ ರೈಟ್. ನೋಡ್ರಿ ಏನಿದೆಪ್ಪ ಅಂತಂದರೆ ಇಂಟಗ್ರೇಷನ್ ಆಫ್ 0 to 1/x² + 1 dx = ಡ್ಯಾಶ್ ಅಂತ ಇದೆ. ಹೌದಾ? ಸೊ ಇದರ ಆನ್ಸರ್ ಏನಾಗ್ತದೆ ಅಂತ ಕೇಳಗತ್ತಾನ. ಇಲ್ಲಿ ಏನಾದ್ರೆ ನಿಮಗೆ ಆನ್ಸರ್ಸ್ಗಳನ್ನು ಕೊಟ್ಟಿದ್ದಾನೆ. ಯಾವ್ದು ಕರೆಕ್ಟ್ ಆಗ್ತದೆ ನೋಡಿ, ಅದು ನೋಡಿ ಏನಂಬ ತಾವು ಬರಿಬೋದು. ನೆಕ್ಸ್ಟ್ 7th ಕ್ವಶನ್ ನೋಡ್ರಿ. ಇಂಟಗ್ರೇಷನ್ ಆಫ್ 0 to 4 1/16 + x² dx = ಡ್ಯಾಶ್ ಅಂತ ಇದೆ. ಹೌದಾ? ಸೊ ಇದ್ರ ಆನ್ಸರ್ ಏನಾಗ್ತದೆ ನೋಡ್ರಿ. ನೆಕ್ಸ್ಟ್ 8th ಕ್ವಶನ್ ನೋಡ್ರಿ. ಇಂಟಗ್ರೇಷನ್ ಆಫ್ -π/2 to π/2 sin 7x dx = ಡ್ಯಾಶ್ ಅಂತ. ಕರೆಕ್ಟ್. ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾನಂತ ಅಥವಾ ಆನ್ಸರ್ಸ್ಗಳನ್ನು ಕೊಟ್ಟಿದ್ದಾನೆ. π/4, π/8, 0, π/2 ಇದರಲ್ಲಿ ಯಾವುದು ಸೂಟ್ ಆಗ್ತದೆ ನೋಡ್ರಿ. ಅದೇನಾದ್ರೆ ಇಲ್ಲಿ ಏನು ಸ್ಪೇಸ್ ಇದೆ ಅಲ್ವ, ಆ ಸ್ಪೇಸ್ ಇದ್ದಲ್ಲಿ ಏನು ಮಾಡ್ಬೋದು, ತಾವುಗಳನ್ನು ಬರೀಬಹುದು. ಓಕೆ ನೆಕ್ಸ್ಟ್ ನೋಡ್ರಿ ಕ್ವಶನ್ ನಂಬರ್ 9. ಈ ಥರ ನಿಮಗೆ ಕ್ವಶನ್ಸ್ಗಳು ಬರೋಂಗಿಲ್ಲ. ಏನಪ್ಪ ಕ್ವಶನ್ ಅದು ಅಂತಂದರೆ ಆನ್ಸರ್ ಆಲ್ ದ ಕ್ವಶನ್ಸ್ ಅಂತ ಇದೆ ಅಲ್ವ, ಈ ಥರ ಬರೋಂಗಿಲ್ಲ ನಿಮಗೆ. ಕೇವಲ MCQ ಬರ್ತದೆ. ಅದನ್ನು ಬಿಟ್ಟರೆ ಫಿಲ್ ಇನ್ ದ ಬ್ಲ್ಯಾಂಕ್ ಬರ್ತದೆ ನಿಮಗೆ 1 ಮಾರ್ಕಿಗೆ. ಓಕೆ ಸೊ ಇರಲಿ. ನೋಡಿರಿ ಇದು ಏನಂದ್ರೆ ನಿಮಗೆ MCQ ಫಿಲ್ ಇನ್ ದ ಬ್ಲ್ಯಾಂಕಲ್ಲಿ ಕೇಳ್ಬೋದು ಅಥವಾ MCQ ಅಲ್ಲೂ ಕೇಳ್ಬೋದು. ಫೈಂಡ್ ದ ಇಂಟಗ್ರಲ್ ಆಫ್ ax² + bx + c ವಿತ್ ರೆಸ್ಪೆಕ್ಟ್ ಟು x ಅಂತ ಕೇಳ್ತಾ ಇದ್ದಾರೆ. ಏನಾಗುತ್ತೆ ನೋಡಿದ್ರೆ ಇಂಟಗ್ರೇಷನ್. ರೈಟ್ ದ ವೆಕ್ಟರ್ ಆಫ್ ದ ಲೈನ್ x - 3/5 = y + 4/7 = z - 6/6 ಅಂತ. ಓಕೆ ಸೊ ಡಿಯರ್ ಸ್ಟೂಡೆಂಟ್ಸ್, ಇನ್ನೊಂದು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ ಇವೆಲ್ಲ ಏನು ಕ್ವಶನ್ ಪೇಪರ್ ಅದಾವಲ್ವಾ, ಸೊ ಎಲ್ಲ ಕ್ವಶನ್ ಪೇಪರ್ಗಳು ನನಗೆ ಸ್ಟೂಡೆಂಟ್ಸ್ ಕಳಿಸಿದ್ದಾರೆ. ಇದು ನಾನು ಓನ್ ಪ್ರಿಪೇರ್ ಮಾಡಿರೋದಲ್ಲ, ಆ ಸ್ಟೂಡೆಂಟ್ಸ್ ಕಳಿಸಿದಾರಲ್ವ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಂತ ಈ ಒಂದು ವಿಡಿಯೋ ಮುಖಾಂತರ. ಮತ್ತು ಇದು ಯಾರು ಪ್ರಿಪೇರ್ ಮಾಡಿರ್ತಾರಲ್ವ ಅವರಿಗೂ ಸಹ ಥ್ಯಾಂಕ್ಸನ್ನು ಹೇಳ್ತೀನಂತ್ರಿ. ಓಕೆ ಯಾರು ಪ್ರಿಪೇರ್ ಮಾಡಿದ್ದಾರೆ, ಯಾರು ಕಳಿಸಿದ್ದಾರೆ ಅವ್ರಿಗೆ ನಾನು ಒಂದು ಥ್ಯಾಂಕ್ಸನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಹೆಲ್ಪ್ ಆಗುತ್ತಲ್ಲ, ಸೊ ಹಾಗಾಗಿ. ನೆಕ್ಸ್ಟ್ ನೋಡ್ರಿ ಪಾರ್ಟ್ ಬಿ, ಆನ್ಸರ್ ಎನಿ 3 ಕ್ವಶನ್ಸ್ ಅಂತ. ಇಲ್ಲಿ ನಿಮಗೆ 2 ಮಾರ್ಕಿನ ಕ್ವಶನ್ಸ್ಗಳು ಅದಾವೆ. ಎಷ್ಟು ಅದಾವೆ ಅಂತಂದರೆ ಟೋಟಲ್ 5 ಅದಾವೆ ರೀ. 5ಅಲ್ಲಿ ಎಷ್ಟು ಬರೀಬೇಕು ನೀವು? 3 ಬರೀಬೇಕು. ಔಟ್ ಆಫ್ 5 3 ಬರೀಬೇಕು. ಏನಿದೆ ನೋಡ್ರಿ ಕ್ವಶನ್ ಅಂದರೆ ಫೈಂಡ್ ದ ಇಂಟಗ್ರಲ್ ಆಫ್ tan x ವಿತ್ ರೆಸ್ಪೆಕ್ಟ್ ಟು x ಅಂತ. ಸೆಕೆಂಡ್ ಒನ್ ಇವ್ಯಾಲ್ಯುವೇಟ್ ಇಂಟಗ್ರೇಷನ್ ಆಫ್ √x into 3x² + 2x + 3 dx ಅಂತ. ನೆಕ್ಸ್ಟ್ 13th ಕ್ವಶನ್ ಇವ್ಯಾಲ್ಯುವೇಟ್ ಇಂಟಗ್ರೇಷನ್ ಆಫ್ π/6 to π/4 cosecant x dx ಅಂತ ಇದೆ. ನೆಕ್ಸ್ಟ್ 14th ಕ್ವಶನ್ ಶೋ ದಟ್ ದ ಪಾಯಿಂಟ್ಸ್ A, B, C ಆರ್ ಕೋಲಿನಿಯರ್ ಅಂತ. ಓಕೆ ಇವು 3 ಕೋಲಿನಿಯರ್ ಅದ ಅಂತ ನಾವಿಲ್ಲಿ ಪ್ರೂವ್ ಮಾಡಬೇಕು. ಅಂದರೆ ಕೋಲಿನಿಯರ್ ಅಂದ್ರೇನು? 3 ಪಾಯಿಂಟ್ಸ್ಗಳು ಒಂದೇ ಲೈನ್ ಮೇಲೆ ಬರೋದ್ರಿ. ಓಕೆ A, B, C ಎಲ್ಲ ಒಂದೇ ಲೈನಲ್ಲಿ ಬರಬೇಕು. ಇಲ್ಲಾಂದರೆ ಒಂದಕ್ಕೊಂದು ಪ್ಯಾರಲಲ್ ಆಗಿರ್ಬೇಕು ರೀ. ಇದು A, ಇದು B, ಇದು C. ಇದು ಅಂತೂ ಸಾಧ್ಯ ಇಲ್ಲ. ಸೊ ಇದನ್ನು ಕೋಲಿನಿಯರ್ ಅಂತ ಕರಿತಿದ್ದೇವೆ ನಾವು. ನೆಕ್ಸ್ಟ್ ನೋಡ್ರಿ 15th ಕ್ವಶನ್ ಫೈಂಡ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ L1 ಆ್ಯಂಡ್ L2 ಗಿವನ್. ಇದನ್ನು L1 ಅಂತ ಅಂದ್ಕೊಳ್ರಿ ಮತ್ತು ಇದನ್ನು L2 ಅಂತ ಅಂದ್ಕೊಳ್ರಿ. ಸರ್ L2 ಕಾಣಲಾಗ್ಯದ್ರಿ ಅಂತ ಅನ್ಬೇಡ್ರಿ, ನಾನು ನಿಮಗೆ ಬೇಕು ಅಂದರೆ L2 ಹೇಳ್ಕೊಡ್ತೀನಿ ಅಂತಿಲ್ಲ. ನೋಡ್ರಿ ಏನಿದೆ ಅಂತೇಳಿ L2. ಸೊ L2 ಬಂದುಬಿಟ್ಟು x - 3 / 1 = y - 5 / -2 = z - 2 / 1 ಅಂತ ಇದೆ. ಓಕೆ ಸೊ ದಿಸ್ ಈಸ್ z - 7. ನಾನು ಆಲ್ರೆಡಿ ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಕೊಟ್ಟಿದ್ದೀನಲ್ವ ಅಲ್ಲೇ ನಿಮಗೆ ಸಿಗ್ತಾವೆ. ಎಲ್ಲ ಕ್ವಶನ್ಸ್ಗಳು ಕೊಟ್ಟಿದ್ದೀನಿ, ತಾವು ಪ್ರಾಕ್ಟೀಸನ್ನು ಮಾಡ್ಬೋದು. ನೆಕ್ಸ್ಟ್ ನೋಡ್ರಿ ಪಾರ್ಟ್ ಸಿ
ಪಾರ್ಟ್ ಸಿ ಏನು ಅಂದರೆ ನಿಮಗೆ 3 ಮಾರ್ಕಿಂದು 3 ಕ್ವಶನ್ಸ್ಗಳು ಇದ್ದಿರ್ತಾವೆ ರೀ. ಟೋಟಲ್ ಎಷ್ಟು ಕ್ವಶನ್ಸ್ ಕೊಟ್ಟಿರ್ತಾನೆ 5 ಕ್ವಶನ್ಸ್, ಅದರಲ್ಲಿ ಎಷ್ಟು ಬರೀಬೇಕು ನೀವು 3 ಕ್ವಶನ್ಸನ್ನು ಕಂಪಲ್ಸರಿ ಬರೀಲೇಬೇಕು. ನೋಡ್ರಿ ಏನಿದೆ ಅಂದರೆ ಇವ್ಯಾಲ್ಯೂಯೇಟ್ ಇಂಟಗ್ರೇಷನ್ ಆಫ್ 3x - 1 ಡಿವೈಡೆಡ್ ಬೈ x - 1 ಇಂಟು x - 2 ಇಂಟು x - 3 dx ಅಂತ, ಹೌದಾ? ಸೊ ಇದು a ಬೈ b ಬೈ c ಬೈ ರೂಪದಾಗ ಬರ್ಕೊಂಡು ಸಾಲ್ವನ್ನು ಮಾಡಬೇಕು. 17th ಕ್ವಶನ್ ನೋಡ್ರಿ ಇವ್ಯಾಲ್ಯೂಯೇಟ್ ಇಂಟಗ್ರೇಷನ್ ಆಫ್ x² + 1 ಡಿವೈಡೆಡ್ ಬೈ x + 1 ಹೋಲ್ ಸ್ಕ್ವೇರ್ ex dx ಅಂತ ಇದೆ. ನೆಕ್ಸ್ಟ್ 18th ಕ್ವಶನ್ ಇಂಟಗ್ರೇಷನ್ ಆಫ್ -1 to 2 ಮಾಡ್ಯುಲಸ್ ಆಫ್ x³ - x dx ಅಂತ ಇದೆ, ಹೌದಲ್ವಾ? ಸೊ ಇವೆಲ್ಲ ನೋಡ್ರಿ 3 ಮಾರ್ಕಿನ ಕ್ವಶನ್ಸ್ಗಳದಾವ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಇಂಟಗ್ರೇಷನ್ ಚಾಪ್ಟರ್ಸಲ್ಲಿಂದ ಇದೆ ನೋಡ್ರಿ. 19th ಇವ್ಯಾಲ್ಯೂಯೇಟ್ ಇಂಟಗ್ರೇಷನ್ ಆಫ್ 0 to π/2 sin to the power 4x ಡಿವೈಡ್ ಬೈ sin to the power 4x ಪ್ಲಸ್ cos to the power 4x dx ಅಂತ. ಇದನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೋಡ್ರಿ, ಸಾಲ್ಯೂಷನ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ತಾವು ಹೋಗಿ ನೋಡ್ಬೋದು. ನೆಕ್ಸ್ಟ್ 20th ಕ್ವಶನ್ ನೋಡ್ರಿ 3 ಮಾರ್ಕಿನ ಲಾಸ್ಟ್ ಕ್ವಶನ್. ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದ ಪೇರ್ ಆಫ್ ಲೈನ್ಸ್. ಇಲ್ಲಿ 2 ಲೈನ್ ಅದಾವ್ರಿ. ಈ ಒಂದು ಇಕ್ವೇಷನ್ ಒಂದು ಲೈನ್ ಬರ್ತದೆ, ಈ ಒಂದು ಇಕ್ವೇಷನ್ ಒಂದು ಲೈನ್ ಬರ್ತದೆ, ಹೌದಲ್ವಾ? ಸೊ ಇವೆರಡು ಲೈನ್ ನಡುಬರ್ಕಿಂದ ಆ್ಯಂಗಲನ್ನು ಕಂಡುಹಿಡಿಬೇಕಂತ. ಇಲ್ಲಿ ಯಾವುದೇ ಆ್ಯಂಗಲ್ ಫಾರ್ಮ್ಯಾಟ್ ಆಗಿಲ್ಲಲ್ವಾ? ಸೊ ಈ ಥರ ತಗೊಳ್ರಿ, ಕರೆಕ್ಟ್. ಸೊ ಇದನ್ನು L1 ಅನ್ರಿ, ಇದನ್ನು L2 ಅನ್ರಿ. ಇವೆರಡೂ ಲೈನ್ ನಡುಬರ್ಕಿಂದ ಏನು ಆ್ಯಂಗಲ್ ಇದೆಯಲ್ಲೋ ಅದನ್ನು ಕಂಡುಹಿಡಿಬೇಕಂತ. ನೋಡ್ರಿ L1 ಏನು ಕೊಟ್ಟಿದ್ದಾನೆ x + 3/3 y - 1/5 z + 3/4 ಅಂತ. ಇದನ್ನು L1 ಅನ್ರಿ. L2 ಏನು ಕೊಟ್ಟಿದ್ದಾನೆ ನೋಡ್ರಿ x + 1/1 = y - 4/1 which is equals to z - 5/2 ಅಂತ, ಕರೆಕ್ಟ್. ಇದು L2 ಇದೆ ನೋಡ್ರಿ. L1 ಮತ್ತು L2 ಇಂದ ನಮಗೆ ಏನು ಬರ್ತದೆ ಅಂದರೆ 2 ಲೈನ್ಸ್ಗಳು ಬರ್ತಾವೆ. ಅವೆರಡು ಲೈನ್ ಇಂಟರ್ಸೆಕ್ಟ್ ಆಗ್ತಾವೆ ರೀ. ಏನಾಗ್ತಾವೆ, ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗ್ತಾವೆ. ಅಲ್ಲಿ ನಮಗೆ ಟೀಟಾ ಅಥವಾ ಆ್ಯಂಗಲ್ ಟೀಟಾ ಪ್ರೊಡ್ಯೂಸ್ ಆಗ್ತದೆ. ನೆಕ್ಸ್ಟ್ ನೋಡ್ರಿ 5 ಮಾರ್ಕಿನ ಕ್ವಶನ್ಸ್ ನೋಡೋಣ ಅಂತ. ಪಾರ್ಟ್ ಡಿಯಲ್ಲಿಂದ 5 ಮಾರ್ಕಿಂದು ಎಷ್ಟು ಕ್ವಶನ್ಸ್ಗಳು ಬರೀಬೇಕಂದ್ರೆ ಇವನು 3 ಕ್ವಶನ್ಸ್ ಬರೀಬೇಕು ನೋಡ್ರಿ. ಏನಿದೆ ನೋಡ್ರಿ ಕ್ವಶನ್. ನಿಮಗೆ ಇನ್ನೊಂದು ಡೌಟ್ ಇರ್ಬೋದು, ಸರ್ 6 + 4 ಮಾರ್ಕ್ ಕೇಳ್ತಾನೇನ್ರಿ ಅಂತಂದರೆ ಕೇಳಂಗಿಲ್ಲ. 6 + 4 ಮಾರ್ಕಿಂದ ಕೇಳಂಗಿಲ್ಲ. ಕೇಳಿದ್ರು ನಿಮ್ದು ಲಕ್ ಅಂತ ಅನ್ಬೋದು. ಎಲ್ಲಿ ಸೆಕೆಂಡ್ ಟೆಸ್ಟಲ್ಲಿ ಕೇಳಂಗಿಲ್ಲ ನೋಡ್ರಿ 5 ಮಾರ್ಕಿಂದ ಏನಿದೆ ಅಂದರೆ ಫೈಂಡ್ ದ ಇಂಟಗ್ರಲ್ ಆಫ್ 1/√x² + a² ವಿತ್ ರೆಸ್ಪೆಕ್ಟ್ ಟು x ಆ್ಯಂಡ್ ಹ್ಯಾನ್ಸ್ ಇವ್ಯಾಲ್ಯೂಯೇಟ್ ಇಂಟಗ್ರೇಷನ್ ಆಫ್ 1/√x² + 2x + 2 ಇದೆ, ಹೌದಾ? ಇವು 5 ಮಾರ್ಕಿಂದ ಫಿಕ್ಸ್ ಕ್ವಶನ್ಸ್ಗಳನ್ನು ನೋಡ್ರಿ. ಇವುಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಓಕೆ, ಎನ್ಯುವಲಲ್ಲೂ ಹೆಲ್ಪ್ ಆಗ್ತದೆ ನಿಮಗೆ, ಮತ್ತು ಸೆಕೆಂಡ್ ಟೆಸ್ಟಿಗೂ ಹೆಲ್ಪ್ ಆಗ್ತದೆ ರೀ, ಕರೆಕ್ಟ್. ಸೆಕೆಂಡ್ ಕ್ವಶನ್ ನೋಡ್ರಿ, ಪ್ರೂವ್ ದಟ್ ಇಂಟಗ್ರೇಷನ್ ಆಫ್ -a to a f of x = 2. ಇದು ಕೊಟ್ಟಿದ್ದನ್ನು ನೋಡ್ಕೊಳ್ರಿ, ಇದು ಏನಿದೆ ಅಂತ, ಇದನ್ನು ಪ್ರೂವ್ ಮಾಡಬೇಕಂತ. ಅದನ್ನು ಬಿಟ್ಟರೆ ನೋಡ್ರಿ ಫೈಂಡ್ ದ ಏರಿಯಾ ಎನ್ಕ್ಲೋಸ್ಡ್ ಬೈ ಎಲಿಪ್ಸ್ x² / 4 + y² / 9 = 1 ಅಂತ. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಹೇಳ್ಬೋದು. ಇದನ್ನು ಯಾವುದೇ ಕಾರಣಕ್ಕೆ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ನೀಟಾಗಿ ಅರ್ಥ ಮಾಡ್ಕೊಂಡು ಒಂದು ಕಡೆ ಬರೆದು ಇಟ್ಕೊಳ್ರಿ. ನೆಕ್ಸ್ಟ್ 24th ಕ್ವಶನ್ ನೋಡ್ರಿ, ಫೈಂಡ್ ದ ಏರಿಯಾ ಆಫ್ ದ ರೀಜನ್ ಎನ್ಕ್ಲೋಸ್ಡ್ ಬೈ ದ ಸರ್ಕಲ್ x² + y² = a² ಅಂತ. ದಿಸ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಡಿರೈವ್ ದ ಎಕ್ಸ್ಪ್ರೆಷನ್ ಟು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಯಾರಲಲ್ ಲೈನ್ಸ್. ನೋಡ್ರಿ ನಿಮಗೆ 2 ಪ್ಯಾರಲಲ್ ಲೈನ್ಸ್ಗಳು ಕೊಟ್ಟಾನೆ. ಇದೊಂದು ಪ್ಯಾರಲಲ್, ಇದು 2 ಲೈನ್ಸ್ಗಳು ಏನದಂತ ಒಂದಕ್ಕೊಂದು ಪ್ಯಾರಲಲ್ ಅದಾವಂತ. ಇವೆರಡರದ್ದು ನಡ್ಬರ್ಕಿಂದ ಡಿಸ್ಟೆನ್ಸನ್ನು ಕಂಡುಹಿಡಿತಕ್ಕಂಥ ಒಂದು ಫಾರ್ಮುಲಾ ಇದೆ ರೀ. ಆ ಫಾರ್ಮುಲಾ ಅಥವಾ ಅದರದ್ದು ಡೆರೈವೇಷನನ್ನು ನಾವಿಲ್ಲಿ ಬರೀಬೇಕಂತ. ಡೆರೈವ್ ಅಂತ ಹೇಳ್ತಾ ಇದ್ದಾನಲ್ವಾ, ಎದರದ್ದು ಅಂದರೆ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಯಾರಲಲ್ ಲೈನ್ಸ್ ಗಿವನ್ ಬೈ R1 R2. 2 ಲೈನ್ ಏನದಾವೆ ಪ್ಯಾರಲಲ್ ಅದಾವೆ. ಎರಡರದ್ದು ನಡ್ಬರ್ಕಿಂದ ಡಿಸ್ಟೆನ್ಸ್ ಕಂಡ್ಲಿಕ್ಕೆ ಒಂದು ಫಾರ್ಮುಲಾ ಬರ್ತದೆ. ಆ ಫಾರ್ಮುಲಾ ನಾವು ಡೆರೈವ್ ಮಾಡಬೇಕಂತ. ಓಕೆ, ರೈಟ್. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮುಂದಿನ ಒಂದು ವಿಡಿಯೋಲಿ ನಾವೇನು ಅಂತಂದರೆ ಮಾಡೆಲ್ ಕ್ವಶನ್ ಪೇಪರ್ 3 ನೋಡೋಣಂತ್ರಿ, ರೈಟ್. ಸೊ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ರೆ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕ್ಸ್ಗಳನ್ನು ತಾವು ಯೂಸ್ ಮಾಡಿ ವಿಡಿಯೋಸ್ಗಳನ್ನು ನೋಡ್ಬೋದು. ಇನ್ನೂ ಯಾರಾದರೂ ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕನ್ನು ಯೂಸ್ ಮಾಡಿ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿರಿ. ಅಲ್ಲಿ ನಾನು ಪ್ರತಿಯೊಂದು ವಿಡಿಯೋ ಲಿಂಕನ್ನು ಶೇರ್ ಮಾಡ್ತೀನಿ ಅಂತ, ಮತ್ತು ಇಂಪಾರ್ಟೆಂಟ್ ಏನಾದರೂ ಇದ್ದರೆ ಆ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಶೇರ್ ಮಾಡ್ತೀನಿ ಅಂತ. ಈ ಒಂದು ವಿಡಿಯೋನ ಇಷ್ಟ ತನಕ ನೋಡೋದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತೆ ನಾವು ಮುಂದಿನ ಒಂದು ವಿಡಿಯೋಲಿ ಭೇಟಿಯಾಗೋಣ.